ಅತ್ತೆಯ ಮೇಲೆ ಸೊಸೆಯಿಂದ ಹಲ್ಲೆ. ಹಣ್ಣು ಮುದುಕಿಯನ್ನ ರಸ್ತೆಯಲ್ಲಿ ಎಳೆದಾಡಿದ ಮಹಿಳೆ. ಸ್ವಲ್ಪವೂ ಕನಿಕರವಿಲ್ಲದೆ ನಡೆದುಕೊಂಡ ರಾಕ್ಷಸಿ. ಸಾವಿನಂಚಿನಲ್ಲಿರುವ ವೃದ್ಧೆಗೆ ನೆರವು ನೀಡದ ಕಟುಕಿ. ಸ್ವಂತ ಅತ್ತೆಯನ್ನ ಬೀದಿಯಲ್ಲಿ ಎಳೆದಾಡಿ ತಿಪ್ಪೆಗೆ ಎಸೆದ ದುರಳೆ. ಮಗನನ್ನ ಹೆತ್ತು ತುತ್ತು ಹಾಕಿ ಮುತ್ತು ಕೊಟ್ಟು ಸೊಸೆ ತಂದ ತಪ್ಪಿಗೆ ಇವತ್ತು ಅತ್ತೆಯಾದವಳು ರಸ್ತೆಗೆ ಬಿದ್ದಿದ್ದಾಳೆ. ಸ್ವಂತ ಅತ್ತೆಯನ್ನ ಕಂಡರೆ ಸೊಸೆಗೆ ಆಗೋಲ್ಲ ಅನ್ನೋ ಲೋಕರೂಢಿ ಮಾತಿಗೆ ಮತ್ತೊಂದು ಘಟನೆ ಸಾಕ್ಷಿಯಾಗಿದೆ. ಈ ಘಟನೆಯನ್ನ ನೀವೇ ನೋಡಿ. ನಮ್ಮ ಬ್ರದರ್ ಅಮೌಂಟ್ ಕೊಟ್ಟಿದ್ದಾರೆ, ಕೊಡೋದಾ? ಹೌದು, ಇಂತಹದೊಂದು ಮನಕಲುಕುವ ಘಟನೆ ನಡೆದು ಹೋಗಿದೆ. ಸ್ವಂತ ಅತ್ತೆಯನ್ನ ಬೀದಿಯಲ್ಲಿ ನಾಯಿಯಂತೆ ಎಳೆದಾಡಿರುವ ಘಟನೆ ಇದು. ಈ ಘಟನೆ ನಡೆದಿರೋದು ಶಿಡ್ಲಘಟ್ಟ ತಾಲೂಕಿನ ಕೊಂಡಪ್ಗಾರ್ಪಲ್ಲಿಯಲ್ಲಿ. ಅತ್ತೆ ವೆಂಕಟಲಕ್ಷ್ಮಮ್ಮ ಮೇಲೆ ಸೊಸೆ ಲಕ್ಷ್ಮೀ ದೇವಮ್ಮ ಹಲ್ಲೆ ನಡೆಸಿದ್ದು ಮಾನವೀಯತೆ ಇಲ್ಲದಂತೆ ನಡೆದುಕೊಂಡಿದ್ದಾಳೆ. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಅತ್ತೆ ಸೊಸೆ ನಡುವೆ ಗಲಾಟೆ ನಡೆದಿದೆ. ಈ ಸಮಯದಲ್ಲಿ ಮುನಿಸಿಕೊಂಡು ಹೊರಗಡೆ ಮಲಗಿದ್ದ ಹಣ್ಣು ಮುದುಕಿಯನ್ನ ರಸ್ತೆಯಲ್ಲಿ ದರದರನೆ ಎಳೆದು ಎತ್ತಿ ಬಿಸಾಕಿ ಕೊಡಬಾರದ ಹಿಂಸೆ ಕೊಟ್ಟಿದ್ದಾಳೆ. ಗಾಯಾಳು ಅತ್ತೆ ಈಗ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಸಂಬಂಧ ಶಿಡ್ಲಘಟ್ಟ ತಾಲೂಕು ದಿಬ್ಬೂರಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ.